ನಿನ್ನೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಈ ನಮ್ಮ ಧರ್ಮಸ್ಥಳ ಮಂಜುನಾಥನ ವಿಚಾರಕ್ಕೆ ಕಳಂಕ ತಂದಿರುವಂತ ವಿಚಾರದಲ್ಲಿ ಯೂಟ್ಯೂಬರ್ಸು, ಒಬ್ಬ ಮುಸುಕುದಾರಿ, ಇನ್ನು ಹೇಳ್ಬೇಕಿದ್ರೆ ಸುಜಾತ ಭಟ್, ಇವರೆಲ್ಲರನ್ನೂ ಕೂಡ ಒಳಗೊಂಡು ಏನು ಸುಳ್ಳು ಪ್ರಚಾರ ಮಾಡಿದ್ದಾರೆ ಯೂಟ್ಯೂಬ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಆ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿರುವಂತ ಒಂದು ವ್ಯಕ್ತಿಗಳ ಬೆನ್ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅಂತೇಳಿ ನೇರವಾಗಿ ನಾನು ನಿನ್ನೆ ಮಾಧ್ಯಮಗಳಿಗೆ ಹೇಳಿದ್ದು ತಮಗೆಲ್ಲ ಗೊತ್ತಿರುವಂತ ಒಂದು ವಿಚಾರ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂತ ಶಶಿಕಾಂತ್ ಸೆಂಥಿಲ್ ಅವರು ನವದೆಹಲಿಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ವಿಚಾರ ಏನು ಅಂತಂದ್ರೆ, ಬಳ್ಳಾರಿಯಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಕರಣಗಳಿಗೆ ರೆಕಾರ್ಡ್ಸ್ ಅನ್ನ ನಾನು ಕೊಟ್ಟಿದ್ದು, ಅದಕ್ಕೆ ಬೆಂಬಲವಾಗಿ ನಾನೇನೆಲ್ಲ ಕೆಲಸ ಮಾಡಿದ್ದೀನಿ, ಕೇವಲ ಆ ಒಂದು ವಿಚಾರದಲ್ಲಿ ಅದಕ್ಕೆ ವಿರೋಧವಾಗಿ ನನ್ನ ಹೆಸರು ಅನಾವಶ್ಯಕವಾಗಿ ತಗೊಂಡಿದ್ದಾರೆ, ಬೇಸ್ಲೆಸ್ ಅಲಿಗೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳಿರುವಂತದ್ದು. ಯಾಕಂದ್ರೆ 15 ವರ್ಷ ಆಯ್ತು, ಜನ ಮರ್ತಿರ್ತಾರೆ. ಶಶಿಕಾಂತ್ ಸೆಂಥಿಲ್ ಮತ್ತೆ ಇನ್ನೊಂದು ಸಲ ಸುಳ್ಳನ್ನು ಹೇಳಿರುವಂತ ವಿಚಾರ. ಯಾಕೆಂತಂದ್ರೆ ನಾನಲ್ಲಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಾಗ್ಲಿ ಮತ್ತು ನನ್ನ ಮೇಲೆ ಸಿಬಿಐ ಪ್ರಕರಣಗಳಾಗಿರುವಂತ ಸಂದರ್ಭದಲ್ಲಾಗ್ಲಿ ಈ ಶಶಿಕಾಂತ್ ಸೆಂಥಿಲ್ ಅನ್ನೋನು ಅಲ್ಲಿ ಎಸಿಯಾಗಿ ಕೆಲಸನೇ ಮಾಡಿಲ್ಲ. ನನ್ನ ಬಂಧನ ಆ ಸಂದರ್ಭದಲ್ಲಿ ಆಗಿರುವಂತದ್ದು 2011 ಸೆಪ್ಟೆಂಬರ್ 5ನೇ ತಾರೀಕು. ನನ್ನ ಬಂಧನ ಆದ ನಂತರ ಅವರಲ್ಲಿ ಬಂದು ಡ್ಯೂಟಿಗೆ ಜಾಯಿನ್ ಆಗಿರುವಂತದ್ದು. ಹಾಗಾಗಿ ನನ್ನ ಪ್ರಕರಣಕ್ಕೂ ಆ ಶಶಿಕಾಂತ್ ಸೆಂಥಿಲ್ಗೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ಸುಳ್ಳು ಹೇಳ್ತಾರೆ ಅಂತಂದ್ರೆ ಇವತ್ತು ನಿಮ್ಮ ಮುಂದೆ ಮಾಧ್ಯಮದವರು ತಾವೇ ನಾನು ಬಂಧನ ಆಗಿರುವಂತ ದಿನಾಂಕ ನಿಮ್ ಕಣ್ಮುಂದೆ ಇದೆ, ಸೆಪ್ಟೆಂಬರ್ 5ನೇ ತಾರೀಕು 11ನೇ ಇಸ್ವಿಯಲ್ಲಿ. ಆ ಶಶಿಕಾಂತ್ ಸೆಂಥಿಲ್ ಅವನು ಜಾಯಿನ್ ಆಗಿದ್ದು ನನ್ನ ಬಂಧನ ಆದ್ಮೇಲೆ ಅದೇ ದಿವಸ ಸಾಯಂಕಾಲ ಅಲ್ಲಿ ಬಂದು ಜಾಯಿನ್ ಆಗಿರುವಂತ. ಸೊ ಹಾಗಾಗಿ ನನ್ನ ಪ್ರಕರಣಕ್ಕೂ ಅವನಿಗೆ ಏನು ಕೂಡ ಸಂಬಂಧನೇ ಇಲ್ಲ. ಅಂದ್ರೆ ಇಷ್ಟು ಸುಳ್ಳು ಹೇಳಿದ್ದೇನಂತಂದ್ರೆ, ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ಈ ಮಾಸ್ಟರ್ ಮೈಂಡ್ ಆಗಿ ಶಶಿಕಾಂತ್ ಸೆಂಥಿಲೇ ಇವತ್ತು ಧರ್ಮಸ್ಥಳ ಅಪಪ್ರಚಾರಕ್ಕೆ ಕಾರಣ. ಮಂಗಳೂರು ಜಿಲ್ಲಾಧಿಕಾರಿಯಾಗಿರುವಂತ ಸಂದರ್ಭದಲ್ಲೇ ಇದಕ್ಕೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹಿಂದೂ ವಿರೋಧಿ ಅವನು. ಶಶಿಕಾಂತ್ ಸೆಂಥಿಲ್ ಅನ್ನೋ ವ್ಯಕ್ತಿ ಹಿಂದೂ ವಿರೋಧಿ. ಯಾಕಂತಂದ್ರೆ ಅವರು ರಾಜೀನಾಮೆ ಮಾಡುವಂತ ಸಂದರ್ಭದಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡದಿಂದಾನೇ ಅವರು ಕೊಟ್ಟಿರುವಂತ ಹೇಳಿಕೆಗಳಲ್ಲಿ ಅವರೆಲ್ಲ ಕೂಡ ಸಿಎಎನ ವಿರೋಧ ಮಾಡಿರುವಂತ ಒಂದು ವ್ಯಕ್ತಿ. ಆರ್ಟಿಕಲ್ 370 ಅವರು ವಿರೋಧ ಮಾಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಮ್ಮ NRC ಕೂಡ ವಿರೋಧ ಮಾಡಿದ್ದಾರೆ. ಅಂದ್ರೆ ನಿಮಗೆ ಸಿಎಎ, NRC, ಆರ್ಟಿಕಲ್ 370 ವಿರೋಧ ಮಾಡಿರುವಂತ ಒಬ್ಬ ವ್ಯಕ್ತಿ ಮತ್ತು ಈ SDPI ಸಂಘಟನೆಗಳ ಸಮಾವೇಶಗಳಲ್ಲಿ ಪಾಲ್ಗೊಂಡು ಹಿಂದೂ ವಿರೋಧಿ ಒಂದು ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ಎಲ್ಲ ವಿಡಿಯೋಗಳು ಕೂಡ ಇವತ್ತು ತಮಗೆಲ್ಲ ಕೂಡ ಲಭ್ಯ ಆಗುತ್ತೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಹತ್ತಿರವಾದ ವ್ಯಕ್ತಿಯಾಗಿ ಇಟ್ಕೊಂಡ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ದೈವದ ವಿಚಾರದಲ್ಲಿ, ಧರ್ಮಸ್ಥಳ ವಿಚಾರದಲ್ಲಿ ಕಳಂಕ ತಗೊಂಡು ಬಂದಿರುವಂತ ಪ್ರಮುಖ ವ್ಯಕ್ತಿ. ಇನ್ನ ಅವರಿಗೆ ಧೈರ್ಯ ಇದ್ರೆ ಒಂದ್ ಮಾತನ್ನು ಹೇಳ್ಬೇಕಾಗಿತ್ತು, ಇವತ್ತು ಯಾವುದೇ ಎಂಕ್ವೈರಿಗೆ ನಾನು ಸಿದ್ಧನಾಗಿದ್ದೀನಿ. ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು ನ್ಯಾಯಮೂರ್ತಿಗಳ ಎಂಕ್ವೈರಿ ಆಗ್ಲಿ ಅವ್ರ ಮುಂದೆ ಬಂದು ನಾನು ನಿಲ್ತೀನಿ. ಸಿಬಿಐ, NIA ಎಂಕ್ವೈರಿ ಆದ್ರೂ ಕೂಡ ಅದ್ರ ಮುಂದೆ ಬಂದು ನಾನು ನಿಲ್ತೀನಿ. ಈ ಆರೋಪಗಳಿಗೆ ನಾನು ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಧೈರ್ಯ ಇದ್ರೆ ಆ ಮಾತನ್ನು ಹೇಳ್ಬೇಕಾಗಿತ್ತು. 15 ವರ್ಷಗಳ ಹಿಂದೆ ನನಗೆ ಸಂಬಂಧಪಟ್ಟು ಏನೋ ದಾಖಲೆಗಳನ್ನ ಕೊಟ್ಟಿದ್ದೀನಿ, ಆ ಸೈಡಲ್ಲಿ ಮಾತಾಡಿದ್ದಾರೆ ಅನ್ನೋದು ಸುಳ್ಳು. ಯಾಕೆಂತಂದ್ರೆ ನನ್ನ ಕೇಸು ಬಂಧನ ಆದ್ಮೇಲೆ ಆತ ಬಳ್ಳಾರಿಗೆ ಬಂದಿರುವಂಥದ್ದು.
ಹಾಗಾಗಿ ಜನರು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಮಾಧ್ಯಮಗಳನ್ನ ದಿಕ್ತಪ್ಪಿಸೋ ಕೆಲಸ ಏನು ಶಶಿಕಾಂತ್ ಸೆಂಥಿಲ್ ಮಾಡಿದ್ದಾರೆ. ಶಶಿಕಾಂತ್ ಸೆಂಥಿಲ್ನ 100ಕ್ಕೆ 100 ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಈ ಒಂದು ಷಡ್ಯಂತ್ರ ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಷಡ್ಯಂತ್ರ ಅಂತ ಹೇಳಿದ್ದಾರೆ, ನಾವು ಇವತ್ತು ಭಾರತೀಯ ಜನತಾ ಪಕ್ಷದವರು ಷಡ್ಯಂತ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಈ ಶಶಿಕಾಂತ್ ಸೆಂಥಿಲ್ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ. ಅದಕ್ಕೆ ಅವರು ಸಿದ್ಧರಾಗಬೇಕು.